ಅವರಿಬ್ಬರು ಸಂಬಂಧಿಕರೇ ಮದುವೆಗೂ ಮುಂಚೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಕುಟುಂಬಸ್ಥರು ಒಪ್ಪದೇ ಇದ್ದಾಗ ಬೇರೆ ಬೇರೆ ವಿವಾಹ ಆಗಿದ್ರು. ಆಮೇಲೆ ಏನಾಯಿತು ಇಲ್ಲಿದೆ ನೋಡಿ ರೋಚಕ ಸಂಗತಿ. ಮನೆಗೆ ಬಂದ ಪ್ರೇಯಸಿಗೆ ಮುಹೂರ್ತವಿಟ್ಟ ಲವರ್, ಕೊಲೆ ಮಾಡಿ ಸೂಸೈಡ್ ನಾಟಕವಾಡಿದ್ದ ಟೆಕ್ಕಿ. ಈಕೆ ಉಜ್ಮಾ ಖಾನ್, 44 ವರ್ಷದ ಈಕೆ ಗಂಡನಿಂದ ವಿಚ್ಛೇದನ ಪಡೆದು HBR ಲೇಔಟ್ ಅಲ್ಲಿ ತಾಯಿ ಜೊತೆ ವಾಸವಿದ್ಲು. ಈತ ಇಮ್ದಾದ್ ಬಾಷಾ, 53 ವರ್ಷದ ಈತ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ. ಪತ್ನಿ ಜೊತೆಗೆ ಸರಿ ಹೊಂದದೆ ಮುಂಬೈ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ಕುಂದಳ್ಳಿ ಸಮೀಪದ ಸ್ಪೈಸ್ ಗಾರ್ಡನ್ ನಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ. ಲವ್ ಬರ್ಡ್ಸ್ ಆಗಿದ್ದ ಇವರು ಮನೆಯವರ ವಿರೋಧದ ಹಿನ್ನೆಲೆ ಬೇರೆ ಬೇರೆ ಮದುವೆಯಾಗಿದ್ರು. ಸಂಗಾತಿಯಿಂದ ಇಬ್ಬರು ದೂರವಾದ ಮೇಲೆ ಈ ಪ್ರೇಮಿಗಳು ಒಂದಾಗಿದ್ದಾರೆ. ಆದರೆ ಹೊಸ ವರ್ಷದ ದಿನ ಈ ಮನೆಯಲ್ಲಿ ಘೋರ ದುರಂತವೇ ನಡೆದೋಗಿದೆ. ಸಾವಿನ ಸಮಯ ರಿವೀಲ್ ಮಾಡ್ತು ಅಸಲಿ ಸತ್ಯ. ಜನವರಿ 1ರ ಮಧ್ಯಾಹ್ನ 12:30 ವೇಳೆ ಸಮಯ. ಸಂಬಂಧಿಕರಿಗೆ ಮೆಸೇಜ್ ಮಾಡಿದ್ದ ಇಮ್ದಾದ್ ಬಾಷಾ, ನಾನು ಮತ್ತು ಉಜ್ಮಾ ಖಾನ್ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ 2ನೇ ಮದುವೆಗೆ ನನ್ನ ಮೊದಲ ಪತ್ನಿ ಅಡ್ಡ ಬರ್ತಿದ್ದಾಳೆ. ಹಾಗಾಗಿ ಇಬ್ಬರು ವಿಷ ತೆಗೆದುಕೊಂಡು ಸಾವನ್ನಪ್ತಿದ್ದೀವಿ ಅಂತ ಮೆಸೇಜ್ ಮಾಡಿದ್ದ. ಸಂಬಂಧಿಯೊಬ್ಬರು ತಕ್ಷಣ 112ಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. 1 ಗಂಟೆ ಅಷ್ಟೊತ್ತಿಗೆ ಸ್ಥಳಕ್ಕೆ ಹೋಗಿದ್ದ HAL ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಉಜ್ಮಾ ಖಾನ್ ಮೃತಪಟ್ಟಿರುವುದು ಗೊತ್ತಾದ್ರೆ ಇಮ್ದಾದ್ ಲೈಜಾಲ್ ಮತ್ತು ಹಾರ್ಪಿಕ್ ಬೆರೆಸಿ ಕುಡಿದು ಅಸ್ವಸ್ಥನಾಗಿದ್ದ. ತಕ್ಷಣ ಆತನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಉಜ್ಮಾ ಖಾನ್ ಮೃತದೇಹ ಪರಿಶೀಲಿಸಿದ ವೈದ್ಯರಿಗೆ ಉಜ್ಮಾ ಸತ್ತು 10 ರಿಂದ 12 ಗಂಟೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಉಜ್ಮಾ ಮೊಬೈಲ್ ಅಲ್ಲಿದ್ದ ಚಾಟ್ ಹಿಸ್ಟ್ರಿ ಡಿಲೀಟ್ ಆಗಿತ್ತು. ಇದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಆತ್ಮಹತ್ಯೆ ನಾಟಕ ಆಡ್ತಿದ್ದಾನೆ ಅನ್ನೋ ಅನುಮಾನ ಪೊಲೀಸರು ಹಾಗೂ ಕುಟುಂಬಸ್ಥರದ್ದು. 2024ರಲ್ಲಿ ಉಜ್ಮಾಗೆ ಬೇರೊಂದು ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಉಜ್ಮಾ ಖಾನ್ ಮೊಬೈಲ್ ಅನ್ನ ಮಾನಿಟರ್ಗೆ ಕ್ಲೋನ್ ಮಾಡಿಕೊಂಡಿದ್ದ ಇಮ್ದಾದ್ ಬಾಷಾಗೆ ಎಲ್ಲಾ ವಿಚಾರಗಳು ಗೊತ್ತಾಗಿತ್ತು. ಆ್ಯಕ್ಚುಲಿ ಅವರು ಫೋರ್ಸ್ಫುಲ್ ಆಗಿ ವಿಷಯ ಕೊಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದು ಇಬ್ಬರಿಗೆ. ಅವರು ಬೇರೆ ಮದುವೆ ಫಿಕ್ಸ್ ಆಗಿತ್ತು. ಆ ಕಾರಣಕ್ಕೆ ಹೋಗಿ ಅವರು ಕೊಲೆ ಮಾಡಿರೋ ಶಂಕೆ ಇರುತ್ತೆ ಅಂತೇಳಿ ಅದರ ಪ್ರಕಾರ ನಾವು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆಪಾದಿತನ ದಸ್ತಗಿರಿ ಮಾಡಿ ತನಿಖೆಯನ್ನು ಕೈಗೊಂಡಿರ್ತೇವೆ. ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯುತ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಸತ್ಯಾಸತ್ಯತೆ ಗೊತ್ತಾಗಲಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರಿಬ್ಬರು ಸಂಬಂಧಿಕರೇ ಮದುವೆಗೂ ಮುಂಚೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಕುಟುಂಬಸ್ಥರು ಒಪ್ಪದೇ ಇದ್ದಾಗ ಬೇರೆ ಬೇರೆ ವಿವಾಹ ಆಗಿದ್ರು. ಆಮೇಲೆ ಏನಾಯಿತು ಇಲ್ಲಿದೆ ನೋಡಿ ರೋಚಕ ಸಂಗತಿ. ಮನೆಗೆ ಬಂದ ಪ್ರೇಯಸಿಗೆ ಮುಹೂರ್ತವಿಟ್ಟ ಲವರ್, ಕೊಲೆ ಮಾಡಿ ಸೂಸೈಡ್ ನಾಟಕವಾಡಿದ್ದ ಟೆಕ್ಕಿ. ಈಕೆ ಉಜ್ಮಾ ಖಾನ್, 44 ವರ್ಷದ ಈಕೆ ಗಂಡನಿಂದ ವಿಚ್ಛೇದನ ಪಡೆದು HBR ಲೇಔಟ್ ಅಲ್ಲಿ ತಾಯಿ ಜೊತೆ ವಾಸವಿದ್ಲು. ಈತ ಇಮ್ದಾದ್ ಬಾಷಾ, 53 ವರ್ಷದ ಈತ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ. ಪತ್ನಿ ಜೊತೆಗೆ ಸರಿ ಹೊಂದದೆ ಮುಂಬೈ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ಕುಂದಳ್ಳಿ ಸಮೀಪದ ಸ್ಪೈಸ್ ಗಾರ್ಡನ್ ನಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ. ಲವ್ ಬರ್ಡ್ಸ್ ಆಗಿದ್ದ ಇವರು ಮನೆಯವರ ವಿರೋಧದ ಹಿನ್ನೆಲೆ ಬೇರೆ ಬೇರೆ ಮದುವೆಯಾಗಿದ್ರು. ಸಂಗಾತಿಯಿಂದ ಇಬ್ಬರು ದೂರವಾದ ಮೇಲೆ ಈ ಪ್ರೇಮಿಗಳು ಒಂದಾಗಿದ್ದಾರೆ. ಆದರೆ ಹೊಸ ವರ್ಷದ ದಿನ ಈ ಮನೆಯಲ್ಲಿ ಘೋರ ದುರಂತವೇ ನಡೆದೋಗಿದೆ. ಸಾವಿನ ಸಮಯ ರಿವೀಲ್ ಮಾಡ್ತು ಅಸಲಿ ಸತ್ಯ. ಜನವರಿ 1ರ ಮಧ್ಯಾಹ್ನ 12:30 ವೇಳೆ ಸಮಯ. ಸಂಬಂಧಿಕರಿಗೆ ಮೆಸೇಜ್ ಮಾಡಿದ್ದ ಇಮ್ದಾದ್ ಬಾಷಾ, ನಾನು ಮತ್ತು ಉಜ್ಮಾ ಖಾನ್ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ 2ನೇ ಮದುವೆಗೆ ನನ್ನ ಮೊದಲ ಪತ್ನಿ ಅಡ್ಡ ಬರ್ತಿದ್ದಾಳೆ. ಹಾಗಾಗಿ ಇಬ್ಬರು ವಿಷ ತೆಗೆದುಕೊಂಡು ಸಾವನ್ನಪ್ತಿದ್ದೀವಿ ಅಂತ ಮೆಸೇಜ್ ಮಾಡಿದ್ದ. ಸಂಬಂಧಿಯೊಬ್ಬರು ತಕ್ಷಣ 112ಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. 1 ಗಂಟೆ ಅಷ್ಟೊತ್ತಿಗೆ ಸ್ಥಳಕ್ಕೆ ಹೋಗಿದ್ದ HAL ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಉಜ್ಮಾ ಖಾನ್ ಮೃತಪಟ್ಟಿರುವುದು ಗೊತ್ತಾದ್ರೆ ಇಮ್ದಾದ್ ಲೈಜಾಲ್ ಮತ್ತು ಹಾರ್ಪಿಕ್ ಬೆರೆಸಿ ಕುಡಿದು ಅಸ್ವಸ್ಥನಾಗಿದ್ದ. ತಕ್ಷಣ ಆತನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಉಜ್ಮಾ ಖಾನ್ ಮೃತದೇಹ ಪರಿಶೀಲಿಸಿದ ವೈದ್ಯರಿಗೆ ಉಜ್ಮಾ ಸತ್ತು 10 ರಿಂದ 12 ಗಂಟೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಉಜ್ಮಾ ಮೊಬೈಲ್ ಅಲ್ಲಿದ್ದ ಚಾಟ್ ಹಿಸ್ಟ್ರಿ ಡಿಲೀಟ್ ಆಗಿತ್ತು. ಇದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಆತ್ಮಹತ್ಯೆ ನಾಟಕ ಆಡ್ತಿದ್ದಾನೆ ಅನ್ನೋ ಅನುಮಾನ ಪೊಲೀಸರು ಹಾಗೂ ಕುಟುಂಬಸ್ಥರದ್ದು. 2024ರಲ್ಲಿ ಉಜ್ಮಾಗೆ ಬೇರೊಂದು ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಉಜ್ಮಾ ಖಾನ್ ಮೊಬೈಲ್ ಅನ್ನ ಮಾನಿಟರ್ಗೆ ಕ್ಲೋನ್ ಮಾಡಿಕೊಂಡಿದ್ದ ಇಮ್ದಾದ್ ಬಾಷಾಗೆ ಎಲ್ಲಾ ವಿಚಾರಗಳು ಗೊತ್ತಾಗಿತ್ತು. ಆ್ಯಕ್ಚುಲಿ ಅವರು ಫೋರ್ಸ್ಫುಲ್ ಆಗಿ ವಿಷಯ ಕೊಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದು ಇಬ್ಬರಿಗೆ. ಅವರು ಬೇರೆ ಮದುವೆ ಫಿಕ್ಸ್ ಆಗಿತ್ತು. ಆ ಕಾರಣಕ್ಕೆ ಹೋಗಿ ಅವರು ಕೊಲೆ ಮಾಡಿರೋ ಶಂಕೆ ಇರುತ್ತೆ ಅಂತೇಳಿ ಅದರ ಪ್ರಕಾರ ನಾವು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆಪಾದಿತನ ದಸ್ತಗಿರಿ ಮಾಡಿ ತನಿಖೆಯನ್ನು ಕೈಗೊಂಡಿರ್ತೇವೆ. ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯುತ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಸತ್ಯಾಸತ್ಯತೆ ಗೊತ್ತಾಗಲಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರಿಬ್ಬರು ಸಂಬಂಧಿಕರೇ ಮದುವೆಗೂ ಮುಂಚೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಕುಟುಂಬಸ್ಥರು ಒಪ್ಪದೇ ಇದ್ದಾಗ ಬೇರೆ ಬೇರೆ ವಿವಾಹ ಆಗಿದ್ರು. ಆಮೇಲೆ ಏನಾಯಿತು
ಇಲ್ಲಿದೆ ನೋಡಿ ರೋಚಕ ಸಂಗತಿ. ಮನೆಗೆ ಬಂದ ಪ್ರೇಯಸಿಗೆ ಮುಹೂರ್ತವಿಟ್ಟ ಲವರ್, ಕೊಲೆ ಮಾಡಿ ಸೂಸೈಡ್ ನಾಟಕವಾಡಿದ್ದ ಟೆಕ್ಕಿ. ಈಕೆ ಉಜ್ಮಾ ಖಾನ್, 44 ವರ್ಷದ ಈಕೆ ಗಂಡನಿಂದ ವಿಚ್ಛೇದನ ಪಡೆದು HBR ಲೇಔಟ್ ಅಲ್ಲಿ ತಾಯಿ ಜೊತೆ ವಾಸವಿದ್ಲು. ಈತ ಇಮ್ದಾದ್ ಬಾಷಾ, 53 ವರ್ಷದ ಈತ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ. ಪತ್ನಿ ಜೊತೆಗೆ ಸರಿ ಹೊಂದದೆ ಮುಂಬೈ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ಕುಂದಳ್ಳಿ ಸಮೀಪದ ಸ್ಪೈಸ್ ಗಾರ್ಡನ್ ನಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ. ಲವ್ ಬರ್ಡ್ಸ್ ಆಗಿದ್ದ ಇವರು ಮನೆಯವರ ವಿರೋಧದ ಹಿನ್ನೆಲೆ ಬೇರೆ ಬೇರೆ ಮದುವೆಯಾಗಿದ್ರು. ಸಂಗಾತಿಯಿಂದ ಇಬ್ಬರು ದೂರವಾದ ಮೇಲೆ ಈ ಪ್ರೇಮಿಗಳು ಒಂದಾಗಿದ್ದಾರೆ. ಆದರೆ ಹೊಸ ವರ್ಷದ ದಿನ ಈ ಮನೆಯಲ್ಲಿ ಘೋರ ದುರಂತವೇ ನಡೆದೋಗಿದೆ. ಸಾವಿನ ಸಮಯ ರಿವೀಲ್ ಮಾಡ್ತು ಅಸಲಿ ಸತ್ಯ. ಜನವರಿ 1ರ ಮಧ್ಯಾಹ್ನ 12:30 ವೇಳೆ ಸಮಯ. ಸಂಬಂಧಿಕರಿಗೆ ಮೆಸೇಜ್ ಮಾಡಿದ್ದ ಇಮ್ದಾದ್ ಬಾಷಾ, ನಾನು ಮತ್ತು ಉಜ್ಮಾ ಖಾನ್ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ 2ನೇ ಮದುವೆಗೆ ನನ್ನ ಮೊದಲ ಪತ್ನಿ ಅಡ್ಡ ಬರ್ತಿದ್ದಾಳೆ. ಹಾಗಾಗಿ ಇಬ್ಬರು ವಿಷ ತೆಗೆದುಕೊಂಡು ಸಾವನ್ನಪ್ಪುತ್ತಿದ್ದೀವಿ ಅಂತ ಮೆಸೇಜ್ ಮಾಡಿದ್ದ. ಸಂಬಂಧಿಯೊಬ್ಬರು ತಕ್ಷಣ 112ಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. 1 ಗಂಟೆ ಅಷ್ಟೊತ್ತಿಗೆ ಸ್ಥಳಕ್ಕೆ ಹೋಗಿದ್ದ HAL ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಉಜ್ಮಾ ಖಾನ್ ಮೃತಪಟ್ಟಿರುವುದು ಗೊತ್ತಾದ್ರೆ ಇಮ್ದಾದ್ ಲೈಜಾಲ್ ಮತ್ತು ಹಾರ್ಪಿಕ್ ಬೆರೆಸಿ ಕುಡಿದು ಅಸ್ವಸ್ಥನಾಗಿದ್ದ. ತಕ್ಷಣ ಆತನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಉಜ್ಮಾ ಖಾನ್ ಮೃತದೇಹ ಪರಿಶೀಲಿಸಿದ ವೈದ್ಯರಿಗೆ ಉಜ್ಮಾ ಸತ್ತು 10 ರಿಂದ 12 ಗಂಟೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಉಜ್ಮಾ ಮೊಬೈಲ್ ಅಲ್ಲಿದ್ದ ಚಾಟ್ ಹಿಸ್ಟ್ರಿ ಡಿಲೀಟ್ ಆಗಿತ್ತು. ಇದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಆತ್ಮಹತ್ಯೆ ನಾಟಕ ಆಡ್ತಿದ್ದಾನೆ ಅನ್ನೋ ಅನುಮಾನ ಪೊಲೀಸರು ಹಾಗೂ ಕುಟುಂಬಸ್ಥರದ್ದು. 2024ರಲ್ಲಿ ಉಜ್ಮಾಗೆ ಬೇರೊಂದು ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಉಜ್ಮಾ ಖಾನ್ ಮೊಬೈಲ್ ಅನ್ನ ಮಾನಿಟರ್ಗೆ ಕ್ಲೋನ್ ಮಾಡಿಕೊಂಡಿದ್ದ ಇಮ್ದಾದ್ ಬಾಷಾಗೆ ಎಲ್ಲಾ ವಿಚಾರಗಳು ಗೊತ್ತಾಗಿತ್ತು. ಆ್ಯಕ್ಚುಲಿ ಅವರು ಫೋರ್ಸ್ಫುಲ್ ಆಗಿ ವಿಷಯ ಕೊಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದು ಇಬ್ಬರಿಗೆ. ಅವರು ಬೇರೆ ಮದುವೆ ಫಿಕ್ಸ್ ಆಗಿತ್ತು. ಆ ಕಾರಣಕ್ಕೆ ಹೋಗಿ ಅವರು ಕೊಲೆ ಮಾಡಿರೋ ಶಂಕೆ ಇರುತ್ತೆ ಅಂತೇಳಿ ಅದರ ಪ್ರಕಾರ ನಾವು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆಪಾದಿತನ ದಸ್ತಗಿರಿ ಮಾಡಿ ತನಿಖೆಯನ್ನು ಕೈಗೊಂಡಿರ್ತೇವೆ. ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯುತ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಸತ್ಯಾಸತ್ಯತೆ ಗೊತ್ತಾಗಲಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರಿಬ್ಬರು ಸಂಬಂಧಿಕರೇ. ಮದುವೆಗೂ ಮುಂಚೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಕುಟುಂಬಸ್ಥರು ಒಪ್ಪದೇ ಇದ್ದಾಗ ಬೇರೆ ಬೇರೆ ವಿವಾಹ ಆಗಿದ್ರು. ಆಮೇಲೆ ಏನಾಯ್ತು? ಇಲ್ಲಿದೆ ನೋಡಿ ರೋಚಕ ಸಂಗತಿ. ಮನೆಗೆ ಬಂದ ಪ್ರೇಯಸಿಗೆ ಮುಹೂರ್ತವಿಟ್ಟ ಲವರ್, ಕೊಲೆ ಮಾಡಿ ಸೂಸೈಡ್ ನಾಟಕವಾಡಿದ್ದ ಟೆಕ್ಕಿ. ಈಕೆ ಉಜ್ಮಾ ಖಾನ್, 44 ವರ್ಷದ ಈಕೆ ಗಂಡನಿಂದ ವಿಚ್ಛೇದನ ಪಡೆದು HBR ಲೇಔಟ್ ಅಲ್ಲಿ ತಾಯಿ ಜೊತೆ ವಾಸವಿದ್ಲು. ಈತ ಇಮ್ದಾದ್ ಬಾಷಾ, 53 ವರ್ಷದ ಈತ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ. ಪತ್ನಿ ಜೊತೆಗೆ ಸರಿ ಹೊಂದದೆ ಮುಂಬೈ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ಕುಂದಳ್ಳಿ ಸಮೀಪದ ಸ್ಪೈಸ್ ಗಾರ್ಡನ್ ನಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ. ಲವ್ ಬರ್ಡ್ಸ್ ಆಗಿದ್ದ ಇವರು ಮನೆಯವರ ವಿರೋಧದ ಹಿನ್ನೆಲೆ ಬೇರೆ ಬೇರೆ ಮದುವೆಯಾಗಿದ್ರು. ಸಂಗಾತಿಯಿಂದ ಇಬ್ಬರು ದೂರವಾದ ಮೇಲೆ ಈ ಪ್ರೇಮಿಗಳು ಒಂದಾಗಿದ್ದಾರೆ. ಆದರೆ ಹೊಸ ವರ್ಷದ ದಿನ ಈ ಮನೆಯಲ್ಲಿ ಘೋರ ದುರಂತವೇ ನಡೆದೋಗಿದೆ. ಸಾವಿನ ಸಮಯ ರಿವೀಲ್ ಮಾಡ್ತು ಅಸಲಿ ಸತ್ಯ. ಜನವರಿ 1ರ ಮಧ್ಯಾಹ್ನ 12:30 ವೇಳೆ ಸಮಯ. ಸಂಬಂಧಿಕರಿಗೆ ಮೆಸೇಜ್ ಮಾಡಿದ್ದ ಇಮ್ದಾದ್ ಬಾಷಾ, ನಾನು ಮತ್ತು ಉಜ್ಮಾ ಖಾನ್ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ 2ನೇ ಮದುವೆಗೆ ನನ್ನ ಮೊದಲ ಪತ್ನಿ ಅಡ್ಡ ಬರ್ತಿದ್ದಾಳೆ. ಹಾಗಾಗಿ ಇಬ್ಬರು ವಿಷ ತೆಗೆದುಕೊಂಡು ಸಾವನ್ನಪ್ಪುತ್ತಿದ್ದೀವಿ ಅಂತ ಮೆಸೇಜ್ ಮಾಡಿದ್ದ. ಸಂಬಂಧಿಯೊಬ್ಬರು ತಕ್ಷಣ 112ಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. 1 ಗಂಟೆ ಅಷ್ಟೊತ್ತಿಗೆ ಸ್ಥಳಕ್ಕೆ ಹೋಗಿದ್ದ HAL ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಉಜ್ಮಾ ಖಾನ್ ಮೃತಪಟ್ಟಿರುವುದು ಗೊತ್ತಾದ್ರೆ ಇಮ್ದಾದ್ ಲೈಜಾಲ್ ಮತ್ತು ಹಾರ್ಪಿಕ್ ಬೆರೆಸಿ ಕುಡಿದು ಅಸ್ವಸ್ಥನಾಗಿದ್ದ. ತಕ್ಷಣ ಆತನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಉಜ್ಮಾ ಖಾನ್ ಮೃತದೇಹ ಪರಿಶೀಲಿಸಿದ ವೈದ್ಯರಿಗೆ ಉಜ್ಮಾ ಸತ್ತು 10 ರಿಂದ 12 ಗಂಟೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಉಜ್ಮಾ ಮೊಬೈಲ್ ಅಲ್ಲಿದ್ದ ಚಾಟ್ ಹಿಸ್ಟ್ರಿ ಡಿಲೀಟ್ ಆಗಿತ್ತು. ಇದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಆತ್ಮಹತ್ಯೆ ನಾಟಕ ಆಡ್ತಿದ್ದಾನೆ ಅನ್ನೋ ಅನುಮಾನ ಪೊಲೀಸರು ಹಾಗೂ ಕುಟುಂಬಸ್ಥರದ್ದು. 2024ರಲ್ಲಿ ಉಜ್ಮಾಗೆ ಬೇರೊಂದು ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಉಜ್ಮಾ ಖಾನ್ ಮೊಬೈಲ್ ಅನ್ನ ಮಾನಿಟರ್ಗೆ ಕ್ಲೋನ್ ಮಾಡಿಕೊಂಡಿದ್ದ ಇಮ್ದಾದ್ ಬಾಷಾಗೆ ಎಲ್ಲಾ ವಿಚಾರಗಳು ಗೊತ್ತಾಗಿತ್ತು. ಆ್ಯಕ್ಚುಲಿ ಅವರು ಫೋರ್ಸ್ಫುಲ್ ಆಗಿ ವಿಷಯ ಕೊಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದು ಇಬ್ಬರಿಗೆ. ಅವರು ಬೇರೆ ಮದುವೆ ಫಿಕ್ಸ್ ಆಗಿತ್ತು. ಆ ಕಾರಣಕ್ಕೆ ಹೋಗಿ ಅವರು ಕೊಲೆ ಮಾಡಿರೋ ಶಂಕೆ ಇರುತ್ತೆ ಅಂತೇಳಿ ಅದರ ಪ್ರಕಾರ ನಾವು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆಪಾದಿತನ ದಸ್ತಗಿರಿ ಮಾಡಿ ತನಿಖೆಯನ್ನು ಕೈಗೊಂಡಿರ್ತೇವೆ. ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯುತ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಸತ್ಯಾಸತ್ಯತೆ ಗೊತ್ತಾಗಲಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.